ಸೊ ಫೈನಲಿ ಮದ್ವೆಗೆ ಹೊರಟ್ವಿ. ಸೊ ನಾನು ಚಿಂಟು ಹೇಳಿರ್ಲಿಲ್ಲ ಬರ್ತಾ ಇಲ್ಲ ಅನ್ಬಿಟ್ಟು ಯಾಮಾರ್ಸಿದೀನಿ. ಆಕ್ಚುಲಿ ಅದು ತಪ್ಪು, ಹೇಳ್ಬಾರ್ದು ಹಂಗೆ ಸುಳ್ಳ. ಸೊ ಒಂದ್ಸಲ ಪ್ರ್ಯಾಂಕ್ ಮಾಡೋಣ ಅನ್ಬಿಟ್ಟು, ನೆಕ್ಸ್ಟ್ ಯಾವತ್ತೂ ಮಾಡಲ್ಲ, ಬಟ್ ಒಂದ್ಸಲ ಪ್ರ್ಯಾಂಕ್ ಮಾಡೋಣ ಅನ್ಬಿಟ್ಟು ಬರ್ತಾ ಇಲ್ಲ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೀನಿ. ಸೊ ನೋಡೋಣ ಇವಾಗ ಹೋಗಿ ಎಂಟ್ರಿ ಕೊಟ್ಟಾಗ ಅವಳದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಹೆಂಗೆ ನಾವು ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಛಾಯಾ ಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಟಿದ್ದು ನಮ್ಮ ಕಸಿನ್ ಮ್ಯಾರೇಜ್ ಇತ್ತು ನಾಳೆ, ಹಾಗಾಗಿ ಇವತ್ತು ಅರಿಶಿನ ಶಾಸ್ತ್ರ ಅಟೆಂಡ್ ಮಾಡಬೇಕಿತ್ತು, ಹೋಗಿದ್ವಿ. ಸೊ ಮದುವೆ ಹುಡುಗನ್ನ ರೇಗಿಸ್ಕೊಂಡು ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಕ್ವಾಟ್ಲೆ ಕೊಟ್ಕೊಂಡು ಅರಿಶಿನ ಎಲ್ಲ ಹಚ್ಚಿ ಶಾಸ್ತ್ರ ಮುಗಿಸಿದ್ದಾಯ್ತು. ಇಷ್ಟೇ ಜಗಳಗಳು ಮನಸ್ತಾಪಗಳು ಏನೇ ಇರಲಿ, ಬಟ್ ಎಲ್ಲರೂ ಒಟ್ಟಿಗೆ ಸೇರುವಂತ ಒಂದೇ ಒಂದು ಸಿಚುವೇಶನ್ ಅಂದ್ರೆ ಅದು ಫ್ಯಾಮಿಲಿ ಫಂಕ್ಷನ್ ಆಗಿರುತ್ತೆ. ಸೊ ಹಂಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ವಿ. ಊರು ಬದಲಾಗ್ತಿದಂಗೆನೆ ಶಾಸ್ತ್ರಗಳು ಕೂಡ ಬದಲಾಗುತ್ತೆ, ರೀತಿ ನೀತಿಗಳು ಕೂಡ ಬದಲಾಗುತ್ತೆ, ಮಾತಾಡೋ ಭಾಷೆ ಕೂಡ ಬದಲಾಗಿರುತ್ತೆ. ಅದೇ ರೀತಿ ನಮ್ಮ ಹಸ್ಬೆಂಡ್ ಮನೆ ಸೈಡ್ ಕೂಡ ಶಾಸ್ತ್ರಗಳು ಬೇರೆ ತರನೇ ಇತ್ತು. ಬಿಕಾಸ್ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ತರ ಶಾಸ್ತ್ರಗಳನ್ನ. ನಮ್ಮ ಸೈಡು ಬೇರೆ ತರ ಮಾಡ್ತಾರೆ, ಅಂದ್ರೆ ಮಲ್ನಾಡ್ ಸೈಡ್ ಅಲ್ಲೆಲ್ಲ ಸ್ವಲ್ಪ ಬೇರೆ ತರ ಡಿಫ್ರೆಂಟ್ ಆಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿತ್ತು, ತುಂಬಾನೇ ಖುಷಿ ಆಯ್ತು ಫಸ್ಟ್ ಟೈಮ್ ನೋಡಿದ್ದು. ಸೊ ನಾವು ಕೂಡ ಭಾಗಿಯಾಗಿದ್ದೆಲ್ಲ ತುಂಬಾನೇ ಖುಷಿ ಆಯ್ತು. ಅದರಲ್ಲೂ ವಿಡಿಯೋನ ಕರೆಕ್ಟಾಗಿ ಮಾಡ್ಕೊಳ್ದೆ ಅಡ್ಡಾದಿಡ್ಡಿ ಮಾಡ್ಕೊಂಡ್ಬಿಟ್ಟೆ, ಅದೊಂದು ಸ್ವಲ್ಪ ಬೇಜಾರಾಯ್ತು. ಸಿಕ್ಕಿದಷ್ಟು ಮೂಮೆಂಟ್ನಂತೂ ಬಿಡದೆ ಕ್ಯಾಪ್ಚರ್ ಮಾಡಿದ್ದಾಯ್ತು. ಹುಡುಗನ್ಗೆ ಅರಿಶಿನ ಹಚ್ಚಾದ್ಮೇಲೆ ಅರಿಶಿನ ನೀರು ಹಾಕ್ಲೇಬೇಕಲ್ವಾ. ಸೊ ಹಂಗಾಗಿ ಎಲ್ಲರೂ ಕೂಡ ಸೇರಿ ಅರಿಶಿನ ನೀರು ಹಾಕಿದ್ದಾಯ್ತು. ಶಾಸ್ತ್ರಗಳನ್ನ ಮಾಡ್ತಿದ್ರು, ಅದ್ರ ಜೊತೆಗೆ ಭತ್ತ ಕೊಟ್ಟೋ ಶಾಸ್ತ್ರ ಅಂತಿರುತ್ತೆ. ಸೊ ಜೊತೆಗೇನೆ ಸೋಬಾನೆ ಪದ ಎಲ್ಲ ಹಾಡ್ಕೊಂಡು ಸೊ ಖುಷಿಯಿಂದ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಭತ್ತ ಕೊಟ್ಟೋ ಶಾಸ್ತ್ರ ಮಾಡ್ತಾ ಇದ್ರು. ಈ ಕಡೆ ಹುಡ್ಗಂಗೂ ಕೂಡ ಶಾಸ್ತ್ರ ಮಾಡ್ತಾ ಇದ್ರು. ಸೊ ನನ್ಗೂ ಕೂಡ ಶಾಸ್ತ್ರ ಮಾಡೋ ಭಾಗ್ಯ ಅಂತೂ ಸಿಕ್ತು. ಇನ್ನ ನಮ್ಮ ಮದುವೆ ಹುಡ್ಗನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಇನ್ನೋಸೆಂಟ್, ತುಂಬಾನೇ ಒಳ್ಳೆ ಹುಡುಗ. ಸೊ ತುಂಬಾನೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ. ವಿಡಿಯೋನ ನಾಳೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೆಟ್ ರೆಡಿ ವಿತ್ ಮೀ ಜೊತೆಗೆ. ಸೊ ಲಿಬಾಮ್ ಹಚ್ಕೊಂತ ಇದ್ದೀನಿ. ಸೊ ಫಸ್ಟ್ ಪ್ರಿಪ್ರೇಷನ್ ಅಂತ ಅಂದ್ರೆ ಲಿಬಾಮ್ ಹಚ್ಕೊಳ್ಳಿ ಲಿಪ್ಸ್ಟಿಕ್ ಗಿಂತ ಮುಂಚೆ, ಸ್ವಲ್ಪ ಹೈಲೈಟ್ ಆಗಿರುತ್ತೆ. ಅದಾದ ನಂತರ ಟೋನರ್ ಅಪ್ಲೈ ಮಾಡ್ಕೊಂಡೆ. ಸೊ ವೆರಿ ಮಿನಿಮಲ್ ಮೇಕಪ್ ಮಾಡ್ಕೊಬೇಕಾಗಿತ್ತು ನಾನು, ಹಂಗಾಗಿ ಒಂದಷ್ಟು ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿತ್ತು. ಅದಾದ ನಂತರ ಕಡಿಮೆ ನಿದ್ದೆ ಇದರಿಂದ ಸ್ವಲ್ಪ ಡಲ್ನೆಸ್ ಇದ್ದು ಕಾಣಿಸ್ತಾ ಇತ್ತು. ಯಾವುದೇ ರೀತಿ ಸ್ಕಿನ್ ಪ್ರಿಪ್ರೇಷನ್ ನಾನು ಮುಂಚೆನೆ ಮಾಡ್ಕೊಂಡಿರ್ಲಿಲ್ಲ. ಸೊ ಅದಾದ ನಂತರ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಮಾಯ್ಶ್ಚರೈಸರ್ ಯೂಸ್ ಮಾಡಿಕೊಂಡು ಸ್ಕಿನ್ನ ಸೆಟ್ ಮಾಡಿಕೊಂಡೆ. ನೀವು ಕ್ರೀಮ್ಸ್ ಏನು ಯೂಸ್ ಮಾಡ್ತಿರ್ತೀರಾ ಅದು ಕೈಯಲ್ಲಿ ಒಂದಷ್ಟು ಇಷ್ಟೋ ಉಳಿದಿರುತ್ತೆ. ಸೊ ಅದನ್ನೇ ಸ್ವಲ್ಪ ನೆಕ್ಗೆನೆ ಅಪ್ಲೈ ಮಾಡ್ಕೊಳ್ಳಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಫೇಸ್ ಒಂಥರ ನೆಕ್ ಒಂಥರ ಕಾಣಿಸ್ಬಾರ್ದಲ್ವಾ. ನೆಕ್ಸ್ಟ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಮೈ ಫೇವ್ರೆಟ್ ಪ್ರೈಮರ್. ಸೊ ನನಗೆ ಓಪನ್ ಪೋರ್ಸಸ್ ತುಂಬ ಇರೋದ್ರಿಂದ ನಾನು ಪ್ರೈಮರ್ ಯೂಸ್ ಮಾಡಲೇಬೇಕಿರುತ್ತೆ. ಬಿಕಾಸ್ ಹೋಲ್ಸ್ ಎಲ್ಲ ಕಾಣಿಸುತ್ತೆ ಮೇಕಪ್ ಮಾಡಿದಾಗ. ಸೊ ಹಾಗಾಗಿ ಸೊ ತುಂಬ ಆಯಿಲಿನೆಸ್ ಕಾಣಿಸ್ಬಾರ್ದು ಅಂತ. ನೆಕ್ಸ್ಟ್ ಅದಾದ ನಂತರ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ. ವಿತ್ ಮೇಕಪ್ ವಿತೌಟ್ ಮೇಕಪ್ ಏನೇ ಇದ್ರೂ ನಾನು ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡಲ್ಲ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡೇ ಮಾಡ್ತೀನಿ, ಯಾಕಂದರೆ ನಾನು ನೋ ಮೇಕಪ್ ಲುಕ್ ಮಾಡ್ಕೊತಾ ಇರೋದ್ರಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಸೊ ಈ ಥರ 3 ಫಿಂಗರ್ಸಿಂದ ಟ್ಯಾಪ್ ಮಾಡ್ಕೊಳ್ಳಿ. ಸ್ಕಿನ್ಗೆ ತುಂಬ ಚೆನ್ನಾಗಿ ಬೇಗ ಅಬ್ಸರ್ವ್ ಆಗುತ್ತೆ. ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ ಕಾಣಿಸುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್. ಯಾವುದೇ ಕ್ರೀಮ್ ಯೂಸ್ ಮಾಡಿದ್ರು ಅದ್ರ ಪ್ರೋಸೆಸ್ನ ಹೆಂಗೆ ಅಪ್ಲೈ ಮಾಡ್ಕೊಬೇಕು, ಹೆಂಗೆ ಕ್ಯಾರಿ ಮಾಡಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ನೆಕ್ಸ್ಟ್ ನೀವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಕಂಪ್ಲೀಟಾಗಿ 1 ವೀಕಿಂದ ನಿದ್ದೆ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿತ್ತು. ಹಾಗಾಗಿ ಸ್ವಲ್ಪ ಡಾರ್ಕ್ ಸರ್ಕಲ್ ಎಲ್ಲ ಕವರ್ ಮಾಡಿಕೊಂಡು ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಿರೋದು ಟಿಶೋಲೋ ಬ್ರ್ಯಾಂಡ್ ಬ್ಲೆಂಡರ್. ಯೂಸ್ ಮಾಡಬೇಕಾದ್ರೂ ಅಷ್ಟೇ ಸೊ ನೀವು ನೀರಿಗೆ ಹಾಕಿದಾಗ ಸ್ಪಾಂಜ್ ಥರ ತುಂಬ ಸಾಫ್ಟ್ ಆಗಿ ಸ್ವಲ್ಪ ಉಪ್ಕೊಳ್ಳುತ್ತೆ. ಆ ಥರದ್ದು ಸ್ಪಾಂಜ್ ಮಾತ್ರ ಯೂಸ್ ಮಾಡಿ. ನೀವು ನೀರಿಗೆ ಹಾಕಿದ್ರೂ ಕೂಡ ಗಟ್ಟಿ ಇರುತ್ತೆ, ಅಂಥದ್ದು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಅದು ನಾಟ್ ಸೇಫ್ ಫಾರ್ ಸ್ಕಿನ್.
ನೆಕ್ಸ್ಟ್ ಡೈರೆಕ್ಟ್ ಆಗಿ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಕಿನ್ಗೆ ಸೂಟ್ ಆಗುವಂತ ಫೌಂಡೇಶನ್ ಇದು. ನನ್ನ ಫೇವ್ರೆಟ್ ಫೌಂಡೇಶನ್ ನ ಯೂಸ್ ಮಾಡ್ತಿದ್ದೆ. ಸೊ ಅದಾದ ನಂತರ ಫೌಂಡೇಶನ್ ಯೂಸ್ ಮಾಡಿದ್ಮೇಲೆ ಬ್ಲೆಂಡರ್ ಇಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಹೊಸದಾಗಿ ಯಾರಾದ್ರೂ ವಿಡಿಯೋ ನೋಡ್ತಿದ್ದವ್ರಿಗೆ ಅಥವಾ ಮೇಕಪ್ ಬಗ್ಗೆ ಟಿಪ್ ಬೇಕು ಅಂತ ಅಂದವ್ರಿಗೆ ಫೌಂಡೇಶನ್ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಬ್ಯೂಟಿ ಬ್ಲೆಂಡರ್ಗೆ ನೀರನ್ನ ಆಡ್ ಮಾಡಿಕೊಂಡು ಚೆನ್ನಾಗಿ ಹಿಂಡಿ ಅದಾದ ನಂತರ ಲೈಟ್ ಆಗಿ ಮಸಾಜ್ ಕೊಡಬೇಕು. ಸೊ ತೀರಾ ಪ್ರೆಷರ್ ಹಾಕಿ ಅಮ್ಕೋದಕ್ಕೆಲ್ಲ ಹೋಗ್ಬೇಡಿ. ಅದಾದ ನಂತರ ಐ ಮೇಕಪ್ ಏನು ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಕನ್ಸಿಲರ್ ಅಪ್ಲೈ ಮಾಡಿ ಜಸ್ಟ್ ಒಂದು ಲೈಟ್ ಐ ಶ್ಯಾಡೋನ ಹಾಕೊಂಡಿದ್ದೆ. ಅದಾದ ನಂತರ ಐಲೈನರ್, ನಂತರ ಲಿಕ್ವಿಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊತಾ ಇದ್ದೆ. ಸೊ ಇದು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್. ಸೊ ನಾನೇ ರಿಮೂವ್ ಮಾಡೋವರೆಗೂ ಯಾವುದೇ ರೀತಿ ರಿಮೂವ್ ಆಗಲ್ಲ. ಅದೇನೆ ಏನೇ ತಿಂದ್ರೂ ಏನೇ ಕುಡಿದ್ರೂ ಹಾಗೆ ಇರುತ್ತೆ. ಸೊ ಅದಾದ ನಂತರ ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಐಬ್ರೋಸ್ ಫಿಲ್ ಆದ್ಮೇಲೆ ಸೊ ಸೆಟ್ಟಿಂಗ್ ಪೌಡರ್ ಇಂದ ಸೆಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಬಿಂದಿ ಇಟ್ಕೊಂಡು ಸ್ಯಾರಿ ಉಟ್ಕೊಂಡು ರೆಡಿ ಆದೆ. ಸೊ ಇಷ್ಟೇ ನನ್ನ ಮೇಕಪ್ ಲುಕ್ ಆಗಿತ್ತು. ಎಲ್ಲ ತುಂಬಾ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡಿದ್ದೆ ಬಿಕಾಸ್ ಸ್ಯಾರಿ ಗ್ರ್ಯಾಂಡ್ ಇತ್ತು ಹಾಗಾಗಿ. ಲೆಟ್ಸ್ ಗೋ. ಸೊ ಫೈನಲಿ ಮದ್ವೆಗೆ ಹೊರಟ್ವಿ. ಸೊ ನನ್ ಚಿಂಟು ಹೇಳಿರ್ಲಿಲ್ಲ ಬರ್ತಾ ಇಲ್ಲ ಅನ್ಬಿಟ್ಟು ಯಾಮಾರ್ಸಿದೀನಿ. ಆಕ್ಚುಲಿ ಅದು ತಪ್ಪು, ಹೇಳ್ಬಾರ್ದು ಹಂಗೆ ಸುಳ್ಳ. ಸೊ ಒಂದ್ಸಲ ಪ್ರ್ಯಾಂಕ್ ಮಾಡೋಣ ಅನ್ಬಿಟ್ಟು, ನೆಕ್ಸ್ಟ್ ಯಾವತ್ತೂ ಮಾಡಲ್ಲ, ಬಟ್ ಒಂದ್ಸಲ ಪ್ರ್ಯಾಂಕ್ ಮಾಡೋಣ ಅನ್ಬಿಟ್ಟು ಬರ್ತಾ ಇಲ್ಲ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೀನಿ. ಸೊ ನೋಡೋಣ ಇವಾಗ ಹೋಗಿ ಎಂಟ್ರಿ ಕೊಟ್ಟಾಗ ಅವಳದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಹೆಂಗೆ ನಾವು ತಿಂಡಿ ತಿಂದ್ರ ಇದಾಗಿತ್ತು ಮದ್ವೆ ವ್ಲಾಗ್. ಸೊ ನೆಕ್ಸ್ಟ್ ಬೇರೆ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರ್ತ್ಕೊಂಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.